ಕಾಂಗ್ರೆಸ್ ಪಾರ್ಟಿಯಿಂದ. ಸರ್, ಅಮಿತ್ ಶಾ ಅವ್ರಿಗೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಚಾಲೆಂಜ್ ಮಾಡಿದ್ದಾರೆ ಸರ್ ಡಿ ಕೆ ಶಿವಕುಮಾರ್ ಅವರು. ನೀವೇನೇ ಚಾಣಕ್ಯದಾದ್ರು ಕರ್ನಾಟಕದಲ್ಲಿ ಪಾಲಿಟಿಕ್ಸಲ್ಲಿ ನಾನೇ ಕಣಪ್ಪ ಚಾಣಕ್ಯ ಅನ್ನೋದಕ್ಕೆ ಒಂದು ಎಕ್ಸಾಂಪಲು 5 MLC ಎಲೆಕ್ಷನ್ ನಾವು ಗೆದ್ದಿರೋದು ಸರ್. ಆಮೇಲೆ ಬರೀ 3 ಕ್ರಾಸ್ ವೋಟಿಂಗ್ ಅಲ್ಲ ಸರ್, ನಿಮ್ಮ ಮೇಲೆ ಮೋರ್ ದೆನ್ 5 ನಂಬರ್ಸ್ ಕೂಡ ಕರೆಕ್ಟಾಗಿದೆ ಕ್ರಾಸ್ ವೋಟಿಂಗ್ ಮಾಡೋದಕ್ಕೆ. ಆಮೇಲೆ ಇದಕ್ಕೆ ನೆಕ್ಸ್ಟ್ 3 ಜನ ಅಲ್ಲ 5 ಜನ ಮೇಲೆ ರೆಡಿ ಆಗಿದ್ರು ಸರ್ ಕ್ರಾಸ್ ವೋಟಿಂಗ್. ರೆಡಿ ಆಗಿದ್ದರು, ಕರೆಕ್ಟಾಗಿ ರೆಡಿ ಆಗಿದ್ರು. ನಮಗೆ ಗೆಲ್ಲಕ್ಕೆ 3 ಸಾಕು ಅಂತ ಹೇಳಿರೋದು. ಕುಸ್ತಿ ಮುಗಿದಿಲ್ಲ, ಮತ್ತು ಇದಕ್ಕೆ ಇನ್ನೂ ಇದೆ ಕುಸ್ತಿ. ಆ ಜಂಗಿ ಕುಸ್ತಿಯಲ್ಲಿ ಈಗ ಮೇಲಿದ್ದೀವಿ ಅಂತ ಮಾತ್ರಕ್ಕೆ ಇದೇ ಫೈನಲ್ ಅಂತ ಯಾಕೆ ಅನ್ಕೋತೀರಿ? ರಾಜಕಾರಣ ಇದು ಇವತ್ತಿಗೆ ಮುಗಿದೋಗಿದೆ ಅಂತ ಅನ್ಕೋಬೇಡಿ. ಹೀಗೆ ದೇಶದಲ್ಲೂ ಒಂದು ಕಾಲದಲ್ಲಿ ಮೀಸೆ ತಿರುತ್ತಾ ಇದ್ದರು. ಏನಾಗಿದೆ ದೇಶದಲ್ಲಿ? ಅಹಮದ್ ಪಟೇಲ್ ಹೇಳಿದ್ದೇ ನಡೆಯುತ್ತೆ ಅನ್ನೋ ಒಂದು ಕಾಲ ಇತ್ತು. ಬಟ್ ಸಿ ಟಿ ರವಿ ಒಂದು ತಿಂಗಳ ಹಿಂದೆ ನಾವು ಆದರೆ ನಾವು ಇದಕ್ಕೆ ಇವತ್ತೇ ಉತ್ತರ ಕೊಡಬೇಕಾಗಿಲ್ಲ. ಕಾಲವೇ ಸಾರ್ವಭೌಮ, ಯಾರೂ ಸಾರ್ವಭೌಮರಕ್ಕಾಗಲ್ಲ ಕಾಲದ ಮುಂದೆ. ಡಿ ಕೆ ಶಿವಕುಮಾರ್ರವರಿಗೂ ಕಾಲದ ಸಾರ್ವಭೌಮತೆ ಇದೆ. ಕಾಲವನ್ನು ಮೀರಿದವರು ಅಂತ ಅವರು ಭಾವಿಸಿದರೆ, ಇಂಥ ಭಾವಿಸಿದವರು ಎಷ್ಟೋ ಜನ. ನೀವು ಡಾಕ್ಟರ್ ರಾಜ್ಕುಮಾರ್ದು ಒಂದು ಪಿಕ್ಚರ್ ಹಾಡು ಕೇಳಿದ್ದೀರಲ್ಲ, ಏನದು? ಮೀಸೆ ಹೊತ್ತು ಮೆರೆದವರೆಲ್ಲ ಏನಾದರೂ ಹಾಗೆ. ಒಂದು ತಿಂಗಳಿಂದ ನಾವೇನು ಚರ್ಚೆ ಮಾಡ್ತಾ ಇದ್ವಿ ಸರ್, ನಾಯಕತ್ವ ಬದಲಾವಣೆ, ಕಾಂಗ್ರೆಸ್ಸಿನಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಯ ಬಗ್ಗೆ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿಬಿಟ್ರೆ ಅಹಿಂದ ಮತಗಳ ಡಿಸ್ಟರ್ಬ್ ಆಗಿಬಿಡ್ತವೆ, ಕುರುಬ ಮತಗಳು ಒಡೆದು ಹೋಗ್ಬಿಡ್ತವೆ. ಆ ಅಣೆಕಟ್ಟೆ ಓಪನ್ ಆದರೆ ಬಿ ಜೆ ಪಿ ಅದನ್ನು ತೆಗೆದುಕೊಳ್ಳೋದು ಹೆಂಗೆ, JDS ತೆಗೆದುಕೊಳ್ಳೋದಕ್ಕಾಗತ್ತಾ? ಇದನ್ನು ಚರ್ಚೆ ಮಾಡ್ತಾ ಇದ್ವಿ ನಾವು. ಮೋಸ್ಟ್ ಪಾಪ್ಯುಲರ್ ಒಬ್ಬ ಮಾಸ್ ಲೀಡರ್ ಕೆಳಗಿಳಿದಾಗ ಏನೇನಾಗ್ಬಿಡುತ್ತೆ ರಾಜಕಾರಣದಲ್ಲಿ, ಜಾತಿ ಪಾಲಿಟಿಕ್ಸ್ ಹೆಂಗೆ ಬದಲಾಗುತ್ತೆ, ಅದನ್ನು ಚರ್ಚೆ ಮಾಡ್ತಾ ಇದ್ವಿ. ಒಂದು ತಿಂಗಳಲ್ಲಿ ಎಲ್ಲ ಬದಲಾವಣೆ. ಈಗ ಚರ್ಚೆ ಮಾಡ್ತಾ ಇರೋದೇನು? BJPಯ ಒಗ್ಗಟ್ಟು, BJPಯ ಭಿನ್ನಮತ. ಡಿ ಕೆ ಶಿವಕುಮಾರ್ ಬೇರೆಯದೇ ಲೀಗಿನೊಂದಿಗೆ ಅವರು ಆಡಳಿತವನ್ನು ಆರಂಭಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಭಗವಂತ ಅವಕಾಶ ಕೊಟ್ಟಿದ್ದಾನೆ, ಒಳ್ಳೇದಾಗಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತೀವಿ. ಓಕೆ, ರಾಜ್ಯಕ್ಕೆ ಒಳ್ಳೇದು ಮಾಡಲಿ ಅಂತ, ರಾಜ್ಯಕ್ಕೆ ಅವರ ಕಾಲಘಟ್ಟದಲ್ಲಿ ಒಳ್ಳೇದು ಮಾಡಲಿ ಅಂತ ಹೇಳ್ತೀವಿ. ಒಳ್ಳೇದು ಮಾಡಿದ್ರೆ ಒಳ್ಳೆ ಫಲ ಸಿಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಫಲವನ್ನು ಅನುಭವಿಸ್ಬೇಕಾಗತ್ತೆ. ನಿಮಗೆ ಒಂದು ಮಾತನ್ನು ನೆನಪು ಮಾಡೋಕ್ಕೆ ಬಯಸ್ತೇನೆ. ಬಂಗಾರಪ್ಪನವರು ಮುಖ್ಯಮಂತ್ರಿ ಆದರು. ಈಸ್ಟ್ಮನ್ ಕಲ್ಲರ್ ಬಂಗಾರಪ್ಪನವರು ಸೂಜಿಗಲ್ಲಿನಂತೆ ಜನರನ್ನು ಸೆಳೀತಾ ಇದ್ರು. ಹಿ ವಾಸ್ ಮಾಸ್ ಲೀಡರ್. ಸೂಜಿಗಲ್ಲಿನಂತೆ ಜನರನ್ನು ಸೆಳೀತಾ ಇದ್ರು. ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ ಅವ್ರನ್ನೂ ಸೋಲಿಸ್ಬಿಟ್ರು 91 ಲೋಕಸಭಾ ಚುನಾವಣೆಯಲ್ಲಿ. ಅದು ಬಾಗಲಕೋಟೆ ಒಳಗೆ. ಸಿದ್ದರಾಮೇಗೌಡರು ಗೆದ್ದರು. ಸ್ವೀಪ್ 94ರಲ್ಲಿ ಏನಾಯಿತು? ನೀವು ಈ ಅಸೆಸ್ ಮಾಡೋದಕ್ಕೆ ಟೂ ಅರ್ಲಿ. ಓಕೆ, ಈಸ್ಟ್ಮನ್ ಕಲ್ಲರ್ ಆಗಿದ್ದಂಥ ಬಂಗಾರಪ್ಪನವರೇ ತನ್ನ ಪಕ್ಷದ ಒಳಗಡೆ ಇಳಿದು ಅವರು ಬೇರೆ ಪಕ್ಷ ಕಟ್ಟಬೇಕಾಯ್ತು. ಕಾಂಗ್ರೆಸ್ನಲ್ಲಿ ಅವರು 94ರ ವಿಧಾನಸಭಾ ಚುನಾವಣೆಯಲ್ಲಿ ಅವರು KCP ಕಟ್ಟಿದ್ರು. ಈಗ ಯಾಕೆ ನೀವು ಈಗಲೇ ಹೇಳ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಇರ್ತಾರೋ ಇಲ್ವೋ? ಮತ್ತು ಮಾಸ್ ಲೀಡರ್ನ ಇಳಿಸಿದಾಗ ಅಂತ ಒಂದು ಪ್ರಶ್ನೆ ಅರ್ಥಕ ಚಿಹ್ನೆ ಇಟ್ರಿ. ಸ್ವಲ್ಪನೂ ಜ್ವರ ಬರದೇ ಇದ್ದರೆ ಡೇಂಜರ್ ಇದೆ ಅಂತ ಅರ್ಥ. ಸ್ವಲ್ಪ ಶೀತ ನೆಗಡಿ ಜ್ವರ ಬಂದರೆ ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಏನೂ ಬರದೇ ಇದ್ದರೆ ಮತ್ತೆ ನಿಮಗೆ ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಹೇಳೋದು ಅಂತ ಹೇಳಿದ್ರೆ ಪೇಷಂಟೇ ಡಮ್ ಅಂದ್ಬಿಡ್ಬೋದು. ಹುಷಾರಾಗಿರಿ. ಯಾಕೆಂದರೆ ಅಸಹನೆ ಇದೆಯಲ್ಲ, ಮೌನಕ್ಕೆ 2 ಥರ ಇರುತ್ತೆ. ಸಹಜ ಮೌನನೋ ಅಸಹನೆಯ ಒಳಗಡೆಯ ಮೌನದ ಕುದಿತವೋ ಗೊತ್ತಾಗಲ್ಲ ನಿಮಗೆ. ಅದು ಗೊತ್ತಾಗೋಕ್ಕೆ ಟೈಮ್ ತೊಗೋಬೇಕು. ಅವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರೆ ನಿಮಗೆ ಹೋರಾಟ ಮಾಡೋದಕ್ಕೆ ಒಂದಷ್ಟು ವಿಷಯಗಳು ಸಿಗ್ತಾ ಇದ್ವು ಸರ್. ಮುಸ್ಲಿಂ ತುಷ್ಟೀಕರಣ ಮಾಡ್ತಾ ಇದ್ದಾರೆ, ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡ್ತಿದ್ದಾರೆ, ಅದಾಯಿತು ಏನೋ ಒಂದಷ್ಟು ಹೋರಾಟಕ್ಕೆ ವಿಷಯ ಸಿಗ್ತಿತ್ತು. ಅಲ್ಲಿ ನಿಮಗಿಂತ ದೊಡ್ಡ ಹಿಂದೂ ರೀತಿಯಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸದ್ಗುರು ಆಶ್ರಮಕ್ಕೆ ಶಿವರಾತ್ರಿ ಕಾರ್ಯಕ್ರಮಕ್ಕೂ ಹೋಗ್ತಾರೆ,
AICC ಅಧ್ಯಕ್ಷರು ಅಲ್ಲಿ ಹೋದ್ರೇನು ಉದ್ಯೋಗ ಸಿಗುತ್ತೇನ್ರಿ ಅಂತ ಹೇಳಿದ ಮೇಲೂ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡ್ತಾರವರು. ಅಜ್ಜಯ್ಯನ ಪರಮ ಭಕ್ತರು. ಇಲ್ಲಿ ತನಕ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಯಾರೂ ಕೂಡ ವೇದಿಕೆಯ ಮೇಲೆ ಆರಾಧ್ಯ ದೈವವನ್ನು ತಂದು ಇಟ್ಕೊಂಡವರಲ್ಲ. ಇವರು ಬಂದು ತಂದು ಇಟ್ಕೋತಾರೆ. ನಿಮ್ಗೆ ಏನು ಇಶ್ಯೂ ಕೊಡ್ತಾರೆ ಅವ್ರು ಹೋರಾಟ ಮಾಡೋದಕ್ಕೆ ಅಂತ? ಭ್ರಷ್ಟಾಚಾರ ಒಂದು ಇಶ್ಯೂ ಅಲ್ವಾ? ಗೃಹಲಕ್ಷ್ಮಿ ನಕಲಿ ಖಾತೆಗಳಿಗೆ ಹಣ ಹೋಗಿರೋದು ಇಶ್ಯೂ ಅಲ್ವಾ? ಭ್ರಷ್ಟಾಚಾರ ನಿಲ್ಲಿಸ್ತಾರಾ? ನೀವು ನೋಡ್ತಾ ಇರಿ, ಭ್ರಷ್ಟಾಚಾರ ಚರಮಸೀಮೆಗೆ ತಲುಪಿದೆ ಅಂತ ಕಾಂಗ್ರೆಸ್ನವರೇ ಮಾತಾಡೋ ಸ್ಥಿತಿ ಬರುತ್ತೆ. ನೀವು ಟ್ರ್ಯಾಕ್ ರೆಕಾರ್ಡ್ ನೋಡ್ರಿ. ಅವರು ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿದ್ದರು, ಉಪಮುಖ್ಯಮಂತ್ರಿಯಾಗಿ. ಚೇಂಜ್ ಆಫ್ ಲ್ಯಾಂಡ್ ಯೂಸಿಗೆ ಅಡಿಗೆ 200 ರೂಪಾಯಿ ಲಂಚ. ಎಲ್ಲಿಗೆ ಹೋಗ್ತಿತ್ತು ದುಡ್ಡು? ಎಲ್ಲಿಗೆ ಹೋಗ್ತಾ ಇತ್ತು? ನೀವು ತಡೀರಿ ಸ್ವಲ್ಪ. ನೀವೇನಂದರೆ ಈಗ ಹಿಂಗೆ ನಿಮಗೆ ಏನೇ ಹೇಳ್ಬೋದು. ಈಗ ತೋಳನ ಕೈಯಲ್ಲಿ ಕುರಿ ಮಂದೆ ಸುರಕ್ಷಿತವಾಗಿರೋಕ್ಕೆ ಸಾಧ್ಯನಾ? ನಾನಿದ್ದೀನಿ, ಧೈರ್ಯವಾಗಿರಿ, ಕುರಿಮಗಳೇ, ನೀವು ಯಾರು ಹೆದರಬೇಡಿ. ಅಧಿಕಾರಿಗಳ ಸಭೆ ಕರೆದು ಹೇಳಿದ್ರು ಅವ್ರು 10 ರೂಪಾಯಿ ಲಂಚ ಮುಟ್ಟಂಗಿಲ್ಲ ಯಾರು ಅಂತ ಹೇಳಿದಾರೆ ಅವರು. ಬೇರೆ ಯಾರಿಗೂ ಕೊಡೋಂಗಿಲ್ಲ ಅಂತ ಹೇಳಿರಬೇಕು. ನೀವು ಈಗ ನಿಮಗೆ ತೋಳ ಸಭೆ ಕರೆದು, ಕುರಿ ಮಂದೆ ಸಭೆ ಕರೆದು, ನಾನಿದ್ದೀನಿ, ಧೈರ್ಯವಾಗಿಡಿ, ಏನೂ ಹೆದರಬೇಡಿ ಅಂತ ಅಂದರೆ ಆ ತೋಳನ ಕೈಯಲ್ಲಿ ಕುರಿ ಮಂದೆ ಸುರಕ್ಷಿತವಾಗಿರೋದಕ್ಕೆ ಸಾಧ್ಯನಾ? ಹಾಗೆಯೇ ಭ್ರಷ್ಟಾಚಾರವನ್ನು ಹಾಸಿ ಹೊದ್ದುಕೊಂಡ ಒಂದು ವ್ಯವಸ್ಥೆಯಲ್ಲಿ ನೀವು ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ತೀನಿ ಅಂತ ಅನ್ನೋದಕ್ಕೆ ಸಾಧ್ಯನಾ? ಇವ್ರು ಯಾರೂ ಅರೆಬೆತ್ತಲೆ ಫಕೀರರಲ್ಲ, ಹಣದ ಬಗ್ಗೆ ನಿರ್ಮೋಹಿಗಳು ಅಲ್ಲ. ನಿಮ್ಮಲ್ಲಿದ್ದಾರಾ ನಿರ್ಮೋಹಿಗಳು? ನಾನು ಹೇಳ್ತೀನಲ್ಲ, ಹಣದ ಈ ಭ್ರಷ್ಟಾಚಾರವನ್ನು ಬಂಡತನದಿಂದ ಸಮರ್ಥನೆ ಮಾಡಿಕೊಳ್ಳೋ ಸ್ಥಿತಿಯಲ್ಲಿ ನಾವ್ಯಾರೂ ಇಲ್ಲ. ನಿಮಗೆ ಈಗಲೇ ಅಸೆಸ್ ಮಾಡಿದ್ರೆ, ಈಗಲೇ ಏನಾರು ಹೇಳಿದ್ರೆ ಹೊಟ್ಟೆ ಕಿಚ್ಚಿಗೆ ಹೇಳ್ತಾರೆ ಅಂತ ಅಂತಾರೆ. ನಿಮ್ಮ ಟೋನೆ ಇನ್ನು 6 ತಿಂಗಳ ನಂತರ, 1 ವರ್ಷದ ನಂತರ ನೀವೇ ಹೇಳ್ತೀರಲ್ಲ, ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.